ಜಮೀನಿಗೆ ಹೋಗಲು ದಾರಿಯಿಲ್ಲದೆ ಪರದಾಟ. ಸರ್ಕಾರಿ ಕೆರೆಯನ್ನ ಬಾಜುದಾರರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹನೂರು ಲೋಕನಹಳ್ಳಿಯ ಬಸಮ್ಮ ತಂಗವೇಲು ಅವರ ಕುಟುಂಬ ಎದುರಿಸುತ್ತಿರುವ ಈ ಸಮಸ್ಯೆ ನಿಜಕ್ಕೂ ಬೇಸರದ ಸಂಗತಿ. ಸರ್ಕಾರಿ ಕೆರೆಯನ್ನ ಬಾಜುದಾರರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಬಸಮ್ಮ ತಂಗವೇಲು ಅವರ ಜಮೀನಿಗೆ ಹೋಗಲು ದಾರಿಯಿಲ್ಲದೆ ಪರದಾಟ. ಸತತವಾಗಿ 6 ವರ್ಷಗಳಿಂದ ಪ್ರಯತ್ನ ಪಡುತ್ತಿರುವ ಬಸಮ್ಮ ಕುಟುಂಬಸ್ಥರು. 1.5 ಎಕರೆ ಜಮೀನಿದೆ. ನನ್ನ ಸಮಸ್ಯೆ ಏನು ಅಂತಂದ್ರೆ ಜಮೀನಿಗೆ ದಾರಿ ಇಲ್ಲದೆ 8 ವರ್ಷದಿಂದಾನು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ, ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೂ ನಾನು ದೂರು ನೀಡಿದ್ದೇನೆ. ಯಾವುದೇ ಥರ ದೂರು ನೀಡಿದ್ರು ಯಾವುದೇ ಥರ ಬಂದು ನನ್ನ ಪ್ರಾಬ್ಲಮ್ ಆಗಲಿ, ನನ್ನ ಸಮಸ್ಯೆ ಏನು ಅಂತ ಇದುವರೆಗೂ ಯಾರು ಕೇಳಿಲ್ಲ. ನಮ್ಮ ತಂದೆ ತಾಯಿಗೆ ಹೆಚ್ಚು ಕಡಿಮೆ 65ರಿಂದ 70 ವರ್ಷ ವಯಸ್ಸಾಯಿತು. ಅವ್ರು ಓಡಾಡ್ಲಿಕ್ಕೆ ಕೂಡ ಸಹ ತುಂಬ ಕಷ್ಟ ಆಗ್ತಿದೆ. ಅವರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಆಗದಿರೋ ಪರಿಸ್ಥಿತಿ ಇದೆ. ಈಗ ನಾನು ಅವ್ರನ್ನ ಜಮೀನಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಬೇಕಾ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಾ ಅನ್ನೋ ತುಂಬ ಸಮಸ್ಯೆ ಆಗಿದೆ. 8 ವರ್ಷದಿಂದ ಸತತವಾಗಿ ನಾನು PDO ಮತ್ತು CEO, ತಾಲೂಕು ಅಧಿಕಾರಿಗಳು ಮತ್ತು DC, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸಹ ನಾನು ದೂರು ನೀಡಿದ್ದೇನೆ. ಇದುವರೆಗೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ಯಾರೂ ಬಂದು ನನ್ನ ಸಮಸ್ಯೆ ಏನು ಅಂತ ಕೇಳಿಲ್ಲ. ನನ್ನ ಸಮಸ್ಯೆ ಏನು ಅಂತಂದರೆ ದಾರಿ ಸಮಸ್ಯೆ. ನನ್ನ ಜಮೀನಿಗೆ ದಾರಿ ಆಗಬೇಕು. ಪಕ್ಕದಲ್ಲಿ ಸರ್ಕಾರಿ ಕೆರೆ ಇದೆ. ಅಕ್ಕಪಕ್ಕದವರು ಒತ್ತುವರಿ ಮಾಡ್ಕೊಂಡು ತುಂಬ ಸಮಸ್ಯೆ ಕೊಡ್ತಾ ಇದ್ದಾರೆ. ಓಡಾಡಕ್ಕೆ ಬಿಡ್ತಾ ಇಲ್ಲ, ಸಲಕರಣೆಗಳು ತಗೊಂಡು ಹೋಗ್ಬಿಡ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನನಗೊಂದು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ರೈತ ಮಹಿಳೆ ತನ್ನ ಜಮೀನಿಗೆ ಹೋಗಲು ದಾರಿ ಇಲ್ಲದಿರುವುದು ಮತ್ತು ಸರ್ಕಾರಿ ಕೆರೆ ಒತ್ತುವರಿಯಾಗಿರುವುದು ಗಂಭೀರದ ವಿಷಯ. ಈ ಸಮಸ್ಯೆಯನ್ನ ಕಾನೂನಾತ್ಮಕವಾಗಿ ಮತ್ತು ವ್ಯವಸ್ಥಿತವಾಗಿ ಬಗೆಹರಿಸಲು ಹಲವಾರು ಬಾರಿ ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ. ಸರ್ಕಾರಿ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದು, ಅದರ ಬಗ್ಗೆ ಅಧಿಕಾರಿಗಳ ಹತ್ರ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ನಮಗೆ ದಾರಿ ಇಲ್ಲ, ದಾರಿ ಜೊತೆಗೆ ಕೆರೆಗಳನ್ನ ಅಕ್ರಮವಾಗಿ ಬಳಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಲೋಕನಹಳ್ಳಿ ಗ್ರಾಮ ಪಂಚಾಯಿತಿ PDO ಅಧಿಕಾರಿಗಳು ಕಂಡು ಕಾಣದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ವರದಿ ಹನೂರು ವೆಂಕಟೇಶ್.